ಸ್ಟ್ರಗಲ್ ಮಾಡುತ್ತೆ ಫ್ರೆಂಡ್ಸ್ ರೈಸ್ ಮಾಡೋಕ್ಕೆ. ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ ನಮ್ಮ RC ಟ್ರಕ್ಕು ರೋಡಲ್ಲೆಲ್ಲ ಸಕ್ಕತ್ತಾಗಿ ಹೋಗ್ತಾ ಇದೆ ಅಲ್ವಾ. ನೋಡಿ ಹೆಂಗೆ ಹೋಗ್ತಾ ಇದೆ ಒಂಟಿ ರೋಡಲ್ಲಿ. ಕ್ರಾಸ್ ಮಾಡಿ ಜೂಮ್ ಮಾಡಿ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಬನ್ನಿ ಅಲ್ಲಿಂದ ರಿವರ್ಸ್ ಹೊಡ್ಕೊಬತ್ತೀನಿ. ಈಗ ಇಲ್ಲೇ ಕುತ್ಕೊಂಡು ರಿವರ್ಸ್ ಹೊಡಿತೀನಿ. ನೋಡಿ ಫ್ರೆಂಡ್ಸ್ ನಮ್ಮ RC ಟ್ರಕ್ ಹೆಂಗೆ ಕಾಣಿಸ್ತಾ ಇದೆ ಕ್ಲೋಸಪ್ಪಿಂದ ನೋಡಿ. ಬಟ್ ಇದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಲೆಫ್ಟು ರೈಟು ಎಲ್ಲ ಬರುತ್ತೆ. ಇದು ಚೆನ್ನಾಗಿ ಹೋಗಲ್ಲ ಫ್ರೆಂಡ್ಸ್. ಆಫ್ ರೋಡಲ್ಲಿ ಟ್ರೈ ಮಾಡಿದೆ, ಓಕೆನಾ. ಸ್ಟ್ರಗಲ್ ಮಾಡುತ್ತೆ ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದಕ್ಕೆ ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ RC ಟ್ರಕ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ವೀಡಿಯೋನ ನಾನು ಫಸ್ಟೇ ಮಾಡಿಬಿಟ್ಟಿದ್ದೆ, ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಬಟ್ ಆ ವಿಡಿಯೋದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅಷ್ಟು ಚೆನ್ನಾಗೂ ನಾನು ಅದನ್ನು ನಿಮಗೆ ಪ್ರೆಸೆಂಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಅನ್ಬಾಕ್ಸ್ ಮಾಡಿ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನಾನು. ಬನ್ನಿ ನೋಡಿ ಬಾಕ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ. ಇಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. RC ಫುಲ್ ಕಂಟ್ರೋಲ್ ಅಂದರೆ ಲೆಫ್ಟು ರೈಟು ಹಿಂದೆ ಮುಂದೆ ಎಲ್ಲ ಹೋಗುತ್ತೆ. ರಿಮೋಟ್ ಕಂಟ್ರೋಲ್ ಟ್ರಕ್ ಇದು. ಆಮೇಲೆ ರೈಸು ಫಾಲು ಎಲ್ಲ ಮಾಡುತ್ತೆ. ಹಿಂದ್ಗಡೆ ಇದು ಬರುತ್ತಲ್ಲ ಮಣ್ಣು ಸುರಿಯೋದು, ಅದನ್ನೆಲ್ಲನೂ ಅದು ರೈಸು ಫಾಲು ಎಲ್ಲ ಬರುತ್ತೆ ಇದರಲ್ಲಿ. ಆಮೇಲೆ ಆಟೋ ಡಿಸ್ಪ್ಲೇ, ಆಮೇಲೆ ಒಂದು ಕ್ಲಿಕ್ ಮಾಡಿಬಿಟ್ರೆ ಅದು ಏನೇನು ಪರ್ಫಾರ್ಮೆನ್ಸ್ ಮಾಡುತ್ತೆ ಎಲ್ಲ ತೋರಿಸುತ್ತೆ. ಅದು ಆಟೋ ಡಿಸ್ಪ್ಲೇ ಕೊಟ್ಟಿದ್ದಾರೆ. 3+ ಏಜ್ವರೆಗೆ ಮಕ್ಕಳಿಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡಿಕೊಡ್ಬೋದು ಈ ವೆಹಿಕಲ್ನ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ ನಮ್ಮ RC ಟ್ರಕ್. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ. ಆಲ್ರೆಡಿ 2 ಬ್ಯಾಟ್ರೀಸ್, ನೀವು ಗಡಿಯಾರಕ್ಕೆ ಹಾಕ್ತಿರಲ್ಲ ಆ ಥರ ಬ್ಯಾಟ್ರೀಸ್ನ ಹಾಕ್ಬೇಕು ಇದಕ್ಕೆ. 2 ಬ್ಯಾಟ್ರಿ, ಒಂದು ಸ್ಕ್ರೂ ಡ್ರೈವರ್ ಎಲ್ಲ ತಂದು ಮಡಗಿದ್ದೀನಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ರಿಂದ ಬಾಕ್ಸ್ ಎಲ್ಲ ಕಿತ್ತಾಗೈತೆ, ಸುಮ್ಮನೆ ಹೆಂಗೋ ಜೋಡಿಸಿದ್ದೀನಿ, ಓಕೆನಾ. ಬನ್ನಿ ತೆಗಿತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ಈ ಬಾಕ್ಸ್ನ ಆ ಕಡೆ ಮಡಗ್ಬಿಡೋಣ. ನೋಡಿ ರಿಮೋಟ್ ಕಂಟ್ರೋಲ್ ಯಾವ ಥರ ಇದೆ ಅಂತ. ಆಮೇಲೆ ನಮ್ಮ RC ಟ್ರಕ್ ನೋಡಿ. ಆಮೇಲೆ ಇದರಲ್ಲಿ ನಿಮಗೆ ಒಂದು ರೀಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ. ಇದು ಅರೌಂಡ್ ಇಲ್ಲ ಅಂದ್ರೂ ಒಂದು 1 ಅವರ್ ಚಾರ್ಜ್ ಮಾಡಬೇಕು ಅನಿಸುತ್ತೆ. ಇಲ್ಲಾಂದ್ರೂ 40 ಮಿನಿಟ್ಸ್ ಟು 45 ಮಿನಿಟ್ಸ್, 1 ಗಂಟೆ ಆಟಾಡ್ಬೋದು ಅಷ್ಟೇ, ಓಕೆನಾ. ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಬರುತ್ತೆ. ರೀಚಾರ್ಜಬಲ್ ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೆ ನಿಮ್ಮ ಮೊಬೈಲ್ಗೆ ಅಡಾಪ್ಟರ್ಗೆ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು, ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಒಂದ್ಸರಿ ಹತ್ರದಿಂದ ತೋರಿಸ್ಬಿಡ್ತೀನಿ, ಓಕೆನಾ. ನೋಡಿ ಫ್ರೆಂಡ್ಸ್, ನಮ್ಮ RC ಟ್ರಕ್ ಹೆಂಗೆ ಕಾಣಿಸ್ತಾ ಇದೆ ಕ್ಲೋಸಪ್ಪಿಂದ ನೋಡಿ. ಬಟ್ ಇದರಲ್ಲಿ ಸ್ವಲ್ಪ ಬೇಜಾರಾಗೋ ವಿಷಯ ಏನು ಅಂದರೆ ಇದರಲ್ಲಿ ಸೌಂಡ್ ಏನೂ ಬರೋಲ್ಲ, ಸೌಂಡ್ ಇಲ್ಲ. ಆಮೇಲೆ ಹೆಡ್ಲೈಟ್ಸ್ ಇಲ್ಲ, ಸುಮ್ಮನೆ ಏನೋ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ, ಹೆಡ್ಲೈಟ್ಸ್ ಇಲ್ಲ. ಅದೊಂದು ಬೇಜಾರಾಯಿತು. ಸೌಂಡು ಬರೋಲ್ಲ. ಬಟ್ ಚಕ್ರ ಎಲ್ಲ ತುಂಬ ರಿಯಲಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಚಕ್ರ ಎಲ್ಲ ತುಂಬ ಚೆನ್ನಾಗೈತೆ. ಹಿಂದ್ಗಡೆ ಚಕ್ರ, ಮುಂದ್ಗಡೆ ಚಕ್ರ ಎಲ್ಲ. ಆಮೇಲೆ ಒಳಗಡೆ ನೋಡಿ ಸ್ಟೇರಿಂಗು, ಸೀಟು ಎಲ್ಲನೂ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಓಕೆನಾ. ಇದು ಬಂದು ಅರೌಂಡು ನನಗೆ 3000 ರುಪೀಸ್ ಏನೋ ಆಯಿತು. ಕಾಸ್ಟ್ಲಿನೇ ಅನಿಸುತ್ತೆ, ಅಷ್ಟೊಂದು ವರ್ತಿಲ್ಲ ಅಂತ ಅನಿಸುತ್ತೆ 3000 ರುಪೀಸು. ಯಾಕಂದರೆ ಲೈಟೇ ಇಲ್ಲ, ಸೌಂಡು ಇಲ್ಲ. ಆಮೇಲೆ ಇದನ್ನು ಯೂಸ್ ಮಾಡಿದ್ದೀನಿ ನಾನು ಸ್ವಲ್ಪ. ಇದು ಬರುತ್ತಲ್ಲ ಮೇಲ್ಗಡೆದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ರಲ್ಲ, ಇದು ಸುರಿಯೋದು, ಮಣ್ಣು ಸುರಿಯೋದು, ಇದು ಸ್ವಲ್ಪ ರೈಸ್ ಆಗೋಕ್ಕೆ, ಏನಾದ್ರು ನೀವು ಜಾಸ್ತಿ ಮಣ್ಣು ತುಂಬಿಟ್ರೆ ಸ್ವಲ್ಪ ರೈಸ್ ಆಗೋಕ್ಕೆ ಕಷ್ಟಪಡುತ್ತೆ, ಓಕೆನಾ. ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅನ್ನಿಸ್ತು. ಇಷ್ಟು ನೆಗೆಟಿವ್ ಪಾಯಿಂಟ್ಸ್ ಐತೆ, ಓಕೆನಾ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಐತೆ, ಓಕೆನಾ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಎಲ್ಲ. ಇದು ಇಲ್ಲಿ ಬೇರೆ ಓಪನ್ ಆಗುತ್ತೆ ಹಿಂದ್ಗಡೆ. ನೀವು ಮಣ್ಣೇನಾದ್ರು ತುಂಬಿದರೆ ಇದು ರೈಸ್ ಆದಾಗ ಆಟೋಮೆಟಿಕಲಿ ಇದು ಓಪನ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ನೋಡಿ ನಮ್ಮ ರಿಮೋಟ್ ಕಂಟ್ರೋಲು, ಇದು ಬಂದು ಆನ್ ಆ್ಯಂಡ್ ಆಫ್ ಬಟನ್ನು. ಹಿಂದೆ ಮುಂದೆ ಲೆಫ್ಟು ರೈಟು ಎಲ್ಲ ಬರುತ್ತೆ. ಇದು 1 ಕ್ಲಿಕ್ ಪ್ರೆಸೆಂಟೇಷನ್ನು, ಬೇರೆ ಬೇರೆ ಏನೋ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. 3 ಕೆಳಗಡೆ ಇದೆಲ್ಲ ಅದು 1 ಕ್ಲಿಕ್ ಪ್ರೆಸೆಂಟೇಷನ್ ಅಂತ ಬರುತ್ತೆ. ಇನ್ನೆರಡು ಆಪ್ಷನ್ಸು ಬೇರೆ ಏನೋ ಸುಮ್ಮನೆ ಕೊಟ್ಟಿದ್ದಾರೆ ಅನಿಸುತ್ತೆ ಅಷ್ಟೇ, ಓಕೆನಾ. ಬನ್ನಿ ಫ್ರೆಂಡ್ಸ್,
ಫ್ರೆಂಡ್ಸ್, ಇವಾಗ ನಮ್ಮ RC ಟ್ರಕ್ಕಿಗೆ ಮತ್ತು ರಿಮೋಟ್ ಕಂಟ್ರೋಲ್ಗೆ ಬ್ಯಾಟ್ರೀಸ್ನ ಇನ್ಸರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ರೀಚಾರ್ಜಬಲ್ ಬ್ಯಾಟ್ರಿನ ಇನ್ಸರ್ಟ್ ಮಾಡೋಣ ನಮ್ಮ RC ಟ್ರಕ್ಕಿಗೆ. ಓಕೆನಾ, ನೋಡಿ ಇಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರೆ, ಇದನ್ನು ಓಪನ್ ಮಾಡಬೇಕಷ್ಟೇ. ಓಪನ್ ಮಾಡ್ತಾ ಇದ್ದೀನಿ ಈಗ. ಬಂದ್ಬಿಡ್ತು. ಇಲ್ಲೊಂದು ಚಿಕ್ಕ ಪ್ಲಗ್ ಥರ ಇರುತ್ತೆ, ಇದಕ್ಕೆ ರೀಚಾರ್ಜಬಲ್ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕಷ್ಟೇ. ನೀವು ಬೇರೆ ಬೇರೆ RC ವೆಹಿಕಲ್ಸಲ್ಲೆಲ್ಲ ನೋಡಿರ್ತಾರಲ್ಲ, ಸೇಮ್ ಅದೇ ಥರ ಇದನ್ನು ಮತ್ತೆ ಸ್ಪೂನ್ ಹಾಕಬೇಕು. ಸ್ಕ್ರೂ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ RC ಟ್ರಕ್ ರೆಡಿಯಾಗಿದೆ. ನೋಡಿ, ಈಗ ರಿಮೋಟ್ ಕಂಟ್ರೋಲ್ಗೆ ಬ್ಯಾಟ್ರೀಸ್ ಇನ್ಸರ್ಟ್ ಮಾಡಿಬಿಡೋಣ. ಇದಕ್ಕೂ ಒಂದು ಸ್ಕ್ರೂ ಕೊಟ್ಟಿರ್ತಾರೆ ಈ ಕಡೆ, ಅದನ್ನು ತೆಗೆದುಬಿಟ್ಟು ನೀವು ಬ್ಯಾಟ್ರೀಸ್ ಹಾಕಬೇಕು. ಸ್ಕ್ರೂ ಎಲ್ಲೋ ಬಿದ್ದಾಗೈತೆ, ಅದಕ್ಕೆ ಇದೇ ಥರ ತೆಗೆದುಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ 2 ಗಡಿಯಾರಕ್ಕೆ ಹಾಕು ಬ್ಯಾಟ್ರಿನ ಹಾಕಬೇಕು. ಹಾಕ್ಬಿಟ್ಟು ಈ ಥರ ಇದು ಮಾಡಿಬಿಡೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಟ್ರಕ್ಕು ಮತ್ತು ನಮ್ಮ ರಿಮೋಟ್ ಕಂಟ್ರೋಲ್ ಎರಡೂ ರೆಡಿಯಾಗೈತೆ. ಬನ್ನಿ, ಇವಾಗ ಒಂದ್ಸರಿ ಇಲ್ಲಿ ನಿಮಗೆ ಡೆಮೋ ಪ್ಲೇ ಮಾಡಿ ತೋರಿಸ್ತೀನಿ ಡೆಮೋನ. ಆಮೇಲೆ ಔಟ್ಸೈಡ್ ಹೋಗಿ ರೋಡ್ ಮೇಲೆಲ್ಲ ಓಡಿಸೋಣ. ಓಕೆನಾ ಫ್ರೆಂಡ್ಸ್, ನಮ್ಮ ಟ್ರಕ್ನ ಆನ್ ಮಾಡಿ ನಿಲ್ಲಿಸಿದ್ದೀನಿ. ಬನ್ನಿ ಒಂದ್ಸರಿ ಓಡಿಸೋಣ. ನೋಡಿ ಥರ ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಕಮ್ ಬ್ಯಾಕ್. ಲೆಫ್ಟು ರೈಟ್ ಎಲ್ಲ ಚಕ್ರಗಳು ನೋಡಿ ಹೆಂಗೆ ಇದಾಗುತ್ತೆ, ಲೆಫ್ಟು ರೈಟ್ಗೆ. ಚೆನ್ನಾಗೈತಲ್ವ, ಒಂಥರ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬಿಡುತ್ತೆ ಇದು. ಡಿಸೈನ್ ಎಲ್ಲ ಚೆನ್ನಾಗೈತೆ, ಬಟ್ ಲೈಟ್ ಇಲ್ಲ, ಆಮೇಲೆ ಸೌಂಡ್ ಇಲ್ಲ, ಅದೊಂದೇ ಬೇಜಾರು ಅಷ್ಟೇ. ಓಕೆನಾ, ನೋಡಿ ಯಾವ ಥರ ಹೋಗ್ತಾ ಇದೆ. ಅಮಾಲ್ ಬನ್ನಿ, ಒಂದು ರೌಂಡ್ ಹೊಡಿಯೋಣ. ಫುಲ್ ರೌಂಡ್ ಹಾಕೋಣ. ಅಯ್ಯೋ, ಒಳಕೊಂಡು ಹಾಕ್ತೇವೆ. ನೋಡಿ ಹೆಂಗೆ ರೌಂಡ್ ಆಗ್ತಾ ಇದೆ. ಬನ್ನಿ, ರೋಡ್ ಮೇಲೆ ಒಂದು ಸರಿ ಓಡಿಸಿ ತೋರಿಸ್ತೀನಿ ನಿಮಗೆ. ಕಮಾನ್ ಫ್ರೆಂಡ್ಸ್, ನಮ್ಮ RC ಟ್ರಕ್ನ ಈಗ ರೋಡ್ಗೆ ತಂದುಬಿಟ್ಟಿದ್ದೀನಿ. ಸ್ವಲ್ಪ ಮಣ್ಣು ತುಂಬೋಣ. ಇದು ಅಷ್ಟೊಂದೇನು ರೈಸಿಂಗ್ ಕೆಪಾಸಿಟಿ ಇಲ್ಲ, ಸ್ವಲ್ಪ ಮಣ್ಣು ತೋರಿಸ್ತೀನಿ ನಿಮಗೆ. ಓಕೆನಾ, ಬನ್ನಿ, ಈಗ ತುಂಬ್ತಾ ಇದ್ದೀನಿ ಒಳಕ್ಕೆ ಸ್ವಲ್ಪ ಮಣ್ಣ. ಓಕೆನಾ, ಬನ್ನಿ ಇವಾಗ ಒಂದು ಸರಿ ರೈಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಕಟ್ ಅನ್ನುತ್ತೆ. ನೋಡಿ ಒಂಚೂರು ಸುಮಾರಾಗಿ ಅಷ್ಟೇ ಸ್ಟ್ರಗಲ್ ಮಾಡುತ್ತೆ ಫ್ರೆಂಡ್ಸ್ ರೈಸ್ ಮಾಡೋಕ್ಕೆ. ನೋಡಿ, ರೈಸ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಓಕೆನಾ, ಬನ್ನಿ ಡೌನ್ ಮಾಡಿಬಿಡೋಣ. ಬನ್ನಿ ಇವಾಗ ರೈಡಿಂಗ್ ಹೋಗಿದ್ದು ಬರೋಣ. ಓಕೆನಾ, ಕಮಾನ್. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ ನಮ್ಮ RC ಟ್ರಕ್ಕು ರೋಡಲ್ಲೆಲ್ಲ. ಸಕ್ಕತ್ತಾಗಿ ಹೋಗ್ತಾ ಇದೆ ಅಲ್ವಾ? ನೋಡಿ ಹೆಂಗೆ ಹೋಗ್ತಾ ಇದೆ, ಸೂಪರಾಗಿ ಹೋಗ್ತಾ ಇದೆ ಅಲ್ವಾ? ರೋಡಲ್ಲೆಲ್ಲ ಓಡ್ಸೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹೋಗು. ನೋಡಿ ಹೆಂಗೆ ಹೋಗ್ತಾ ಇದೆ ಒಂಟಿ ರೋಡಲ್ಲಿ. ಕ್ರಾಸ್ ಮಾಡ್ಕೊಂಡು ಬಾ. ಹಿಂಗೆ ಹೋಗ್ತಾ ಇದೆ ನೋಡಿ, ಸಕ್ಕತ್ತಾಗಿ ಹೋಗ್ತಾ ಇದೆ ಅಲ್ವಾ? ಹತ್ತಿರದಿಂದ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸುತ್ತೆ. ಸೂಪರಾಗಿ ಹೋಗ್ತಾ ಇದೆ ಮಾತ್ರ. ಬನ್ನಿ ರಿಮೋಟ್ ಕಂಟ್ರೋಲ್ ಟೆಸ್ಟ್ ಮಾಡೋಣ, ಎಲ್ಲಿ ಗಂಟೆ ಹೋಗುತ್ತೆ ಓಲಿ. ಒಂದು ಹಿಂಗೆ ಕ್ರಾಸ್ ಮಾಡ್ತಾ ಬಂದುಬಿಡ್ತೀನಿ. ಇವಾಗ ರಿಮೋಟ್ ಕಂಟ್ರೋಲ್ ಟೆಸ್ಟ್ ಮಾಡೋಣ. ಹೋಯ್ತಾ ಇರಲಿ ಅದು, ಇದು ನಾನು ಇಲ್ಲೇ ಕೂತಿರ್ತೀನಿ. ಹೋಗಿ ಎಷ್ಟು ಥರ ಓದಿ ಇವಾಗ ಹೋಯ್ತಾ ಐತೆ ನೋಡಿ ಫ್ರೆಂಡ್ಸ್, ಹೋಯ್ತಾ ಐತೆ. ಅರೌಂಡ್ ಒಂದು 10 ಫೀಟ್ ಇನ್ನೂ ಹೋಗ್ತಾನೆ ಇದೆ. ಕಾಣಿಸ್ತಾ ಇದೆಯಾ ನಿಮಗೆ?
ಫುಲ್ ಅಷ್ಟು ದೂರ ಹೊಂಟಾಗೈತೆ. ಹೋಯ್ತಾನೆ ಇದು ಇನ್ನೂ. ಒಯ್ಯಪ್ಪ ಪರವಾಗಿಲ್ಲ ಫ್ರೆಂಡ್ಸ್, ಒಂದು 15 to 20 ಫೀಟ್ವರೆಗೂ ಹೋಗುತ್ತೆ ಅಂದ್ಕೊತಿದ್ದೀನಿ. ನೋಡಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಬನ್ನಿ ಅಲ್ಲಿಂದ ರಿವರ್ಸ್ ಹೊಡ್ಕೊಬತ್ತೀನಿ. ಈಗ ಇಲ್ಲೇ ಕುತ್ಕೊಂಡು ರಿವರ್ಸ್ ಹೊಡಿತೀನಿ. ಬಾ ಬಾ ನೋಡಿ ಫ್ರೆಂಡ್ಸ್, ರಿವರ್ಸ್ ಹೊಡ್ಕೊಂಡು ಬರ್ತಾಯಿದೆ ನಮ್ಮ RC ಟ್ರಕ್ಕು. ಬಾ 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 ಬಂದ್ಬಿಡು ನೀಟಾಗಿ. ಇಲ್ಲಾಂದ್ರೆ ಒಂದು 15 to 20 ಫೀಟ್ ಅಷ್ಟು ರೇಂಜ್ ಹೋಗುತ್ತೆ, ಪರವಾಗಿಲ್ಲ. ಬರ್ತಾಯಿದೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ಬಾ 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 ಕಮಾನ್, ಬಂದ್ಬಿಡು ಕ್ಯಾಮ್ರಾದ ಹತ್ರಕ್ಕೆ. ಬರ್ತಾ ಇದೆ, ಬಂದ್ಬಿಡ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಆನ್ ರೋಡ್ ಎಲ್ಲ ಟೆಸ್ಟು. ಆಫ್ ರೋಡಲ್ಲಿ ಟ್ರೈ ಮಾಡಿದೆ, ಅಷ್ಟೊಂದೇನು ಚೆನ್ನಾಗಿ ಹೋಗಲ್ಲ ಫ್ರೆಂಡ್ಸ್. ಆಫ್ ರೋಡಲ್ಲಿ ಟ್ರೈ ಮಾಡಿದೆ, ಓಕೆನಾ. ಸ್ಟ್ರಗಲ್ ಮಾಡುತ್ತೆ, ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದಕ್ಕೆ ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಟ್ರೈ ಮಾಡಿ ನೋಡಿದೆ, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾ ಇದೆ, ಈ ಚಕ್ರಗಳೆಲ್ಲ ನೋಡಿ ಹೆಂಗಿದೆ. ಬಾಬಾ ಎಲೆ ಸಿಗಾಕೊಬಿಟ್ಟೈತೆ ಯಾವುದೋ ಹಿಂದೆ ಯಾವುದೋ ಒಂದು ಎಲೆ ಸಿಗಾಕೊಬಿಟ್ಟೈತೆ. ಕಿತ್ತಾಕಣ ಐ ಬಾ. ಓಕೆ, ಚೆನ್ನಾಗಿತ್ತಲ್ವ ಫ್ರೆಂಡ್ಸ್? ಓಕೆ ಬನ್ನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.